ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ನಾವು 8ನೇ ತರಗತಿಯ ವಿಜ್ಞಾನವನ್ನು ಕೇವಲ ಬಾಯ್ಪಾಠ ಮಾಡುವ ಒಂದು ಸಬ್ಜೆಕ್ಟ್ ತರ ನೋಡದೆ ನಮ್ಮ ದೈನಂದಿನ ಜೀವನದ ಒಂದು ಕುತೂಹಲಕಾರಿ ತನಿಖೆಯಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಇಂದು ನೋಡಲಿದ್ದೇವೆ. ವಿಜ್ಞಾನ ಅಂದ್ರೆ ಕೇವಲ ದಪ್ಪದಪ್ಪ ಪುಸ್ತಕಗಳಲ್ಲಿರುವ ವಿಷಯವಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತವಾದ ವಿಧಾನ. ಇಂದಿನ ನಮ್ಮ ಈ ಅನ್ವೇಷಣೆಯ ಪಯಣ ಹೀಗಿರಲಿದೆ. ಮೊದಲು ಕುತೂಹಲದ ಕಿಡಿಯಿಂದ ಆರಂಭಿಸಿ, ನಂತರ ವೈಜ್ಞಾನಿಕ ತನಿಖೆಯ ಹಂತಗಳು, ಕಾರ್ಯಾಚರಣೆಯಲ್ಲಿ ವ್ಯವಸ್ಥಿತ ತನಿಖೆ, ಭೌತಿಕ ಪ್ರಪಂಚದ ಅನ್ವೇಷಣೆ ಮತ್ತು ಕೊನೆಯದಾಗಿ ಈ ವಿಜ್ಞಾನದ ಜಗತ್ತಿನಲ್ಲಿ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಸರಿ, ನಮ್ಮ ಮೊದಲನೇ ವಿಭಾಗ ಕುತೂಹಲದ ಕಿಡಿ, ಆಶ್ಚರ್ಯದಾಚೆಗೆ ಚಲಿಸುವುದು. ಒಬ್ಬ ವಿಜ್ಞಾನಿಯಂತೆ ಯೋಚಿಸಲು ನಮಗೆ ಬೇಕಾದ ಮೂಲಭೂತ ಮನಸ್ಥಿತಿಯನ್ನು ನಾವೆಲ್ಲಿ ಮೊದಲು ಅರ್ಥಮಾಡಿಕೊಳ್ಳೋಣ. ನಾವಿಲ್ಲಿ ಸ್ವಲ್ಪ ಹೊತ್ತು ನಿಂತು ವಿಜ್ಞಾನದ ಅತ್ಯಂತ ಬೇಸಿಕ್ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳ್ಕೊಳ್ಳೋಣ. ಏಕೆ ಮತ್ತು ಹೇಗೆ? ನಮ್ಮ ಸುತ್ತಲಿನ ಪ್ರಪಂಚವನ್ನು ನೋಡಿದಾಗ ಈ ಎರಡು ಪ್ರಶ್ನೆಗಳು ನಮ್ಮಲ್ಲಿ ತಕ್ಷಣವೇ ಅನ್ವೇಷಣೆಯ ಕುತೂಹಲವನ್ನು ಹುಟ್ಟುಹಾಕ್ತವೆ ಅಲ್ವಾ? ಮಳೆ ಏಕೆ ಬರುತ್ತೆ? ಹಕ್ಕಿಗಳು ಹೇಗೆ ಹಾರುತ್ತವೆ? ವಿಜ್ಞಾನದ ನಿಜವಾದ ಪ್ರಯಾಣ ಶುರುವಾಗುವುದೇ ಇಂತಹ ಚಿಕ್ಕ ಪ್ರಶ್ನೆಗಳಿಂದ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ, ನಮ್ಮ ಕಲಿಕೆ ಹೇಗೆ ಬದಲಾಗುತ್ತೆ ಅಂತ. 6 ಮತ್ತು 7ನೇ ತರಗತಿಯಲ್ಲಿ ಬರೀ ಆಶ್ಚರ್ಯ ಮತ್ತು ವಿಸ್ಮಯಗಳಿಂದ ಕೂಡಿದ್ದ ವಿಜ್ಞಾನ 8ನೇ ತರಗತಿಗೆ ಬರುವಾಗ ಹೇಗೆ ಆಳವಾದ ತಿಳುವಳಿಕೆ ಮತ್ತು ಕಟ್ಟುನಿಟ್ಟಿನ ತನಿಖೆಯತ್ತ ಗಮನ ಹರಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ನಿಜಕ್ಕೂ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬೆಳೆಯುವ ನಿರಂತರ ಪ್ರಕ್ರಿಯೆ. ಈಗ 2ನೇ ವಿಭಾಗಕ್ಕೆ ಬರೋಣ. ವೈಜ್ಞಾನಿಕ ತನಿಖೆಯ ಹಂತಗಳು ಅಂದ್ರೆ ಒಬ್ಬ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಅನ್ನೋದರ ನೈಜ ಸಾಧನಗಳ ಮೇಲೆ ನಾವೀಗ ಗಮನ ಹರಿಸೋಣ. ಈ 4 ಹಂತಗಳ ವೈಜ್ಞಾನಿಕ ಚಿಂತನೆಯ ಚಕ್ರವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಎಚ್ಚರಿಕೆಯಿಂದ ಗಮನಿಸುವುದು, ಆಮೇಲೆ ಸ್ವಲ್ಪ ಯೋಚಿಸಿ ಪ್ರಯೋಗಗಳನ್ನು ಮಾಡುವುದು, ನಂತರ ಬಂದ ಫಲಿತಾಂಶಗಳನ್ನು ವಿಶ್ಲೇಷಿಸುವುದು ಮತ್ತು ಕೊನೆಯದಾಗಿ ಆ ಸಂಶೋಧನೆಗಳನ್ನು ಸ್ಪಷ್ಟವಾಗಿ ವಿವರಿಸುವುದು. ಕೇವಲ ಗಮನಿಸುವುದು ಹೇಗೆ ಸ್ವಾಭಾವಿಕವಾಗಿ ಪ್ರಯೋಗ ಮತ್ತು ವಿಶ್ಲೇಷಣೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಈ 4 ಹಂತಗಳೇ ವಿಜ್ಞಾನದ ಅಡಿಪಾಯ. ಈ ಬೇರು ಮತ್ತು ಗಾಳಿಪಟದ ಚಿತ್ರವನ್ನು ಒಮ್ಮೆ ನೋಡಿ, ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ವಿಜ್ಞಾನ ಅಂದ್ರೆ ಕೇವಲ ಕಠಿಣ ಸತ್ಯಗಳ ಬಗ್ಗೆ ಮಾತ್ರವಲ್ಲ. ವಾಸ್ತವ ಅನ್ನೋದು ಮರದ ಬೇರಿನಂತೆ ನಮ್ಮನ್ನು ನೆಲಕ್ಕೆ ಭದ್ರವಾಗಿ ಹಿಡಿದಿಟ್ಕೊಂಡ್ರೆ ನಮ್ಮ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಯು ಗಾಳಿಪಟದಂತೆ ಮುಕ್ತವಾಗಿ ಆಕಾಶದಲ್ಲಿ ಹಾರಾಡಬೇಕು. ಇವೆರಡರ ನಡುವಿನ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ನಿಜವಾದ ವಿಜ್ಞಾನ. ಮುಂದಿನ ವಿಭಾಗ ಕಾರ್ಯಾಚರಣೆಯಲ್ಲಿ ವ್ಯವಸ್ಥಿತ ತನಿಖೆ, ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ವಿಜ್ಞಾನ. ನಾವು ಈವರೆಗೆ ಮಾತನಾಡಿದ ಆ ವೈಜ್ಞಾನಿಕ ಹಂತಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿದಾಗ ಅದು ಹೇಗೆ ಕಾಣುತ್ತೆ ಅಂತ ಈಗ ನೋಡೋಣ. ವಿಜ್ಞಾನ ಅಂದ್ರೆ ಬರೀ ದೊಡ್ಡ ಲ್ಯಾಬ್ಗಳಲ್ಲಿ ಮಾಡೋದಲ್ಲ. ನಮ್ಮ ಅಡ್ಗೆ ಮನೆಯಲ್ಲಿ ಸಾಮಾನ್ಯವಾದ ಪೂರಿಯನ್ನು ಕರಿಯುವ ಪ್ರಕ್ರಿಯೆ ಕೂಡ ಒಂದು ಪರ್ಫೆಕ್ಟ್ ಆದ ಮತ್ತು ವ್ಯವಸ್ಥಿತ ವೈಜ್ಞಾನಿಕ ಪ್ರಯೋಗ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ಹೌದು. ಇದ್ರ ಮೂಲಕ ನಾವು ವಿಜ್ಞಾನವನ್ನು ನಮ್ಮ ನೈಜ ಜೀವನಕ್ಕೆ ಕನೆಕ್ಟ್ ಮಾಡಬಹುದು. ನಮ್ಮ ಅಡಿಗೆ ಮನೆಯ ಆ ಪೂರಿ ಪ್ರಯೋಗದಲ್ಲಿ ಬಳಸುವ ನಿರ್ದಿಷ್ಟ ಕೌಶಲ್ಯಗಳನ್ನು ನಾವು ಒಮ್ಮೆ ಬಿಡಿಸಿ ನೋಡ್ಬೇಕು. ಮೊದಲು ಒಂದು ಪ್ರಶ್ನೆ ಕೇಳಿಕೊಳ್ಳೋದು, ನಂತರ ಬದಲಾಗಬಹುದಾದ ಅಂಶಗಳನ್ನು ಅಂದ್ರೆ ವೇರಿಯಬಲ್ಗಳನ್ನು ಗುರುತಿಸೋದು. ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ ಒಮ್ಮೆಗೆ ಕೇವಲ ಒಂದೇ ಒಂದು ಅಂಶವನ್ನು ಮಾತ್ರ ಬದಲಾಯಿಸೋದು. ಉದಾಹರಣೆಗೆ ಎಣ್ಣೆಯ ಬಿಸಿ ಅಥವಾ ಹಿಟ್ಟಿನ ಹದ. ತದನಂತರ ಫಲಿತಾಂಶಗಳನ್ನು ಗಮನಿಸಿ ದಾಖಲಿಸೋದು. ಇದನ್ನೇ ನಾವು ವ್ಯವಸ್ಥಿತ ತನಿಖೆ ಅಂತ ಕರೆಯೋದು. ಸರಿ, ಈಗ ಮುಂದಕ್ಕೆ ಹೋಗೋಣ. ವಿಭಾಗ 4 ಭೌತಿಕ ಪ್ರಪಂಚದ ಅನ್ವೇಷಣೆ, ನಮ್ಮ ಈ ಬ್ರಹ್ಮಾಂಡದ ವರ್ಗೀಕರಣ. ಈ ತನಿಖಾ ಸಾಧನಗಳು ನಮ್ಗೆ ಏನೆಲ್ಲ ಆಕರ್ಷಕವಾದ ವಿಷಯಗಳನ್ನು ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತೆ ಅಂತ ನಾವೀಗ ನೋಡೋಣ. ಉದಾಹರಣೆಗೆ ಘನ ಮತ್ತು ಅನಿಲ ವಸ್ತುಗಳನ್ನೇ ತೆಗೆದುಕೊಳ್ಳಿ. ಒಂದು ಸ್ಪಷ್ಟವಾದ ವ್ಯತ್ಯಾಸ ನಮಗೆ ಕಾಣುತ್ತೆ. ಘನ ವಸ್ತುಗಳಲ್ಲಿನ ಸಣ್ಣ ಕಣಗಳು ಹೇಗೆ ಒಂದೆಡೆ ಸ್ಥಿರವಾಗಿರುತ್ತವೆ ಮತ್ತು ಅನಿಲಗಳಲ್ಲಿನ ಕಣಗಳು ಹೇಗೆ ಫ್ರೀಯಾಗಿ ಚಲಿಸ್ತವೆ ಅನ್ನೋದನ್ನ ಇದು ನಮಗೆ ತೋರಿಸುತ್ತೆ. ನಮ್ಮ ಸುತ್ತಲಿನ ಪ್ರತಿಯೊಂದು ಇಂತಹ ಸಣ್ಣ ಕಣಗಳಿಂದಲೇ ಮಾಡಲ್ಪಟ್ಟಿದ್ರೂ ಅವುಗಳ ವರ್ತನೆ ಮಾತ್ರ ಎಷ್ಟು ಡಿಫ್ರೆಂಟ್ ಆಗಿರುತ್ತಲ್ವಾ? ನಮ್ಮ ಅನ್ವೇಷಣೆಯ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಸ್ವಲ್ಪ ಯೋಚಿಸಿ. ಕೇವಲ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ನಮ್ಮ ಆರೋಗ್ಯ, ಭೌತಿಕ ಬಲಗಳು,
ವಿದ್ಯುತ್, ವಾತಾವರಣದ ಒತ್ತಡ ಹಾಗೂ ಆಕಾಶದಲ್ಲಿನ ಚಂದ್ರನ ಹಂತಗಳು ಮತ್ತು ನಮ್ಮ ಭೂಮಿಯ ಪರಿಸರದವರೆಗೆ ನಾವು ಕಲಿಯುವ ವಿಷಯಗಳ ಅಗಾಧತೆಯನ್ನು ಮೆಚ್ಚಲು ಈ ಚಿತ್ರಗಳು ನಮಗೆ ಸಹಾಯ ಮಾಡುತ್ತವೆ. ವಿಜ್ಞಾನ ನಿಜಕ್ಕೂ ಎಲ್ಲೆಡೆಯೂ ಹರಡಿದೆ. ಈಗ ನಮ್ಮ ಕೊನೆಯ ವಿಭಾಗ, ವಿಜ್ಞಾನದಲ್ಲಿ ನಮ್ಮ ಪಾತ್ರ ಅಂದ್ರೆ ಈ ಗ್ರಹದ ರಕ್ಷಣೆ. ಈ ಬೃಹತ್ ವೈಜ್ಞಾನಿಕ ಪರಿಸರ ವ್ಯವಸ್ಥೆಯಲ್ಲಿ ನಮ್ಮ ಸ್ಥಾನವೇನು ಅನ್ನೋದ್ರ ಬಗ್ಗೆ, ಅಂದ್ರೆ ಒಂದು ದೊಡ್ಡ ಪಿಕ್ಚರ್ ಬಗ್ಗೆ ನಾವೀಗ ಮಾತಾಡೋಣ. ನಮ್ಮ ಭೂಮಿ ಜೀವಿಗಳಿಗೆ ಇಷ್ಟು ಯೋಗ್ಯವಾಗಿರಲು ಕಾರಣವೇನು ಗೊತ್ತಾ? ಆ ಅದ್ಭುತವಾದ ಬ್ಯಾಲೆನ್ಸ್. ಸೂರ್ಯನಿಂದ ನಮ್ಮ ಭೂಮಿ ಇರುವ ನಿಖರವಾದ ಅಂತರ, ಇಲ್ಲಿರುವ ದ್ರವರೂಪದ ನೀರು ಮತ್ತು ನಮ್ಮನ್ನು ಕಾಯುವ ಆ ವಾತಾವರಣದ ಪದರ, ಇವೆಲ್ಲವೂ ಒಟ್ಟುಗೂಡಿ ಈ ಭೂಮಿಯನ್ನು ಜೀವಿಗಳಿಗೆ ಸ್ವರ್ಗವನ್ನಾಗಿಸಿವೆ. ಆದ್ರೆ ಇಲ್ಲೊಂದು ಕಟು ಸತ್ಯ ಇದೆ. ಮಾನವರಾದ ನಾವೇ ಪರಿಸರದ ಬದಲಾವಣೆಗಳಿಗೆ ಮತ್ತು ಹಾನಿಗೆ ಕಾರಣವಾಗ್ತಿದ್ದೀವಿ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ, ಈ ಸಮಸ್ಯೆಗಳನ್ನ ಪರಿಹರಿಸಲು ಮತ್ತು ನಮ್ಮ ಭೂಮಿಯನ್ನು ರಕ್ಷಿಸಲು ಬೇಕಾದ ವ್ಯವಸ್ಥಿತ ವೈಜ್ಞಾನಿಕ ವಿಧಾನಗಳು ಮತ್ತು ಶಕ್ತಿ ಕೂಡ ನಮ್ಮಲ್ಲೇ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಮೂಲಪಠದಲ್ಲಿರುವ ಈ ಒಂದು ಪವರ್ಫುಲ್ ಸಾಲನ್ನ ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕು. ಸರಳವಾದ ವಿಷಯಗಳು ಕೂಡ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಿಲ್ಲ ಅಂತ. ವೈಜ್ಞಾನಿಕ ಅನ್ವೇಷಣೆ ಅನ್ನೋದು ಎಂದಿಗೂ ಮುಗಿಯದ ಒಂದು ಜರ್ನಿ ಅನ್ನೋದನ್ನ ಇದು ನಮಗೆಲ್ಲರಿಗೂ ನೆನಪಿಸುತ್ತೆ. ನಾವ್ ಎಷ್ಟೇ ತಿಳಿದುಕೊಂಡ್ರೂ ಕಲಿಯಲು ಯಾವಾಗ್ಲೂ ಹೊಸದೇನಾದ್ರೂ ಇದ್ದೇ ಇರುತ್ತೆ. ಇದರೊಂದಿಗೆ ಈ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ನಾವು ಮುಂದೆ ಏನನ್ನು ಕಂಡುಹಿಡಿಯಲಿದ್ದೇವೆ ಎಂಬ ಒಂದು ಪ್ರಚೋದನಾಕಾರಿ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದಿಡುತ್ತಿದ್ದೇನೆ. ನಮ್ಮ ಸುತ್ತಲಿನ ಪ್ರಪಂಚವನ್ನು ನಿರಂತರವಾಗಿ ತನಿಖೆ ಮಾಡುತ್ತಾ, ಪ್ರಶ್ನೆಗಳನ್ನು ಕೇಳುತ್ತಾ, ಅನ್ವೇಷಿಸುತ್ತಲೇ ಇರೋಣ. ಈ ಪ್ರಯಾಣದಲ್ಲಿ ನಮ್ಮ ಜತೆಯಾಗಿದ್ದಕ್ಕೆ ಧನ್ಯವಾದಗಳು. ಹೀಗೆಯೇ ಕಲಿಯುತ್ತಲೇ ಇರಿ.